ಅದೇನೋ ಫರ್ಗಾಟನ್ ರೆಸಿಪೀಸ್ ಅಂತ ಅಂತಾರಲ್ಲ. ಈಗ ನಾವು ಮುಂಚೆ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ವಿ, ಮೈಕೈಗೆ ಎಣ್ಣೆ ಸ್ನಾನ ಮಾಡೋದು, ಅದೆಲ್ಲ ನಾನು ಮಾಡ್ತೀನಿ. ಸಿ ಐ ಆಮ್ ವೆರಿ ಲೈಕ್ ಮನೇಲಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ನ್ಯಾಚುರಲ್ ಆಗಿರಕ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರಕ್ ಟ್ರೈ ಮಾಡ್ತೀನಿ. ಬಟ್ ಇನ್ಎವಿಟಬಲ್ ಇದು ನಾವು ಮೇಕಪ್ ಸ್ಕ್ರೀನ್ಗೆ ಹಾಕ್ಲೇಬೇಕು ಅನ್ನೋದ್ರಿಂದ ಅದೊಂದು ಹಚ್ತೀನಿ ಆನ್ ಸ್ಕ್ರೀನ್ ಬಂದಾಗ ಮಾತ್ರ. ಆಫ್ ಸ್ಕ್ರೀನ್ ಅಂತೂ ದಿಸ್ ನಥಿಂಗ್. ಆ ಥರದ್ದೆಲ್ಲ ಮಾಡ್ತೀನಿ. ಎಣ್ಣೆ ಸ್ನಾನ, ಆಮೇಲೆ ಈಗ ಮನೇಲಿ ಸಿಗೋಂಥ ಹಣ್ಣು, ಮೊಸರು, ಹಾಲು, ಅದು ಫೇಸ್ಗೆ ಅದೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಯೋಗ ಮಾಡೋದು ಇಷ್ಟ ನನಗೆ. ಸೊ ಯೋಗ ಮಾಡ್ತೀನಿ. ವಾಕಿಂಗು, ಯೋಗ ಇಷ್ಟ. ದಟ್ಸ್ ಮೈ ಸೀಕ್ರೆಟ್. ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ಬ್ಯೂಟಿ ಪಾರ್ಲರ್ ಹೋಗೋದೇ ತುಂಬಾ ಕಡಿಮೆ. ನಾನು ಅದೇ ಕೇಳ್ತೀನಿ, ಕೊಲಾಬ್ ಕೇಳ್ತಾರೆ ಪಾರ್ಲರ್ ಬಂದು ನೀವು ಸರ್ವಿಸ್ ತಗೊಳ್ಳಿ ಹಂಗ್ ಮಾಡಿ ಅಂತ. ಅವಾಗ ನಾನು ಅಲ್ಗೂ ಬ್ಲಾಂಕ್, ಏನ್ ಸರ್ವಿಸ್ ತಗೊಳ್ಳಿ, ನಾನು ಏನ್ ಮಾಡಿಸ್ಲಿ ಅಂತ. ಸೊ ಐ ಬಿಲೀವ್ ಇನ್ ನ್ಯಾಚುರಲ್ ಟ್ರೀಟ್ಮೆಂಟ್. ಅಂದ್ರೆ ಈ ಸಲೂನ್ಸ್ ಎಲ್ಲ ಏನು, ಇಟ್ಸ್ ಅಡಿಕ್ಟಿವ್. ನೀವು ಒಂದ್ಸಲ ಹೋಗ್ಬಿಟ್ರೆ, ಒಂದ್ಸಲ ನೀವು ಮಾಡಕ್ ಶುರು ಮಾಡ್ಬಿಟ್ರೆ, ಓ ಇದು ಮಾಡ್ಸಿಲ್ಲ ಅದಕ್ಕೆ ನಾನು ಹಿಂಗಾಗಿದ್ದೀನೇನೋ, ಇದರಿಂದ ನಾನು ಹಿಂಗಾಗ್ತಾ ಇದ್ದೀನೇನೋ, ಸೊ ನಾನು ಮಾಡಿಸ್ಬೇಕು. ಅಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಎಲ್ಲಾನು. ಎಲ್ಲ ಕೆಮಿಕಲ್ ಟ್ರೀಟೆಡ್, ಯಾವುದು ನ್ಯಾಚುರಲ್ ಇಲ್ಲ ಅಲ್ಲಿ. ಸೊ ನನಗೆ ಯಾವ್ದು ಜಾಸ್ತಿ ದಿವಸ ನಾವು ಸಸ್ಟೈನ್ ಮಾಡ್ಬೋದು. ಈಗ ನ್ಯಾಚುರಲ್ ನಾವು ಮಾಡಿದಷ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಪಾರ್ಲರ್ಗೆ ಹೋಗೋದು ತುಂಬಾನೇ ಕಡಿಮೆ. ವರ್ಷಕ್ಕೊಂದ್ಸಲ ಹೇರ್ ಕಟ್ಟಿಗೆ ಹೋಗ್ತೀನಿ. ಅದು ಬಿಟ್ರೆ ಬೇರೆ ಏನಕ್ಕೆ ಹೋಗ್ತೀನಿ ನಾನು, ಅವಾಗವಾಗ ಐಬ್ರೋಸ್ಗೆ ಹೋಗ್ತೀನಿ, ವ್ಯಾಕ್ಸಿಂಗ್ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಕ್ಕೂ ಹೋಗಲ್ಲ. ನೋಬಡಿ ಬಿಲೀವ್ಸ್ ದಿಸ್, ಬಟ್ ಐ ಡೋಂಟ್ ಕೇರ್. ಬೇರೆಯವ್ರ ಒಪಿನಿಯನ್ ಮೇಲೆ ನಾನು ಜೀವನ ಮಾಡಲ್ಲ.